ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಾಶಿ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಶೇಷ ಟೆಕ್ನಿಕ್ ಏನು ಗೊತ್ತಾ ಸ್ನೇಹಿತರೆ? 7ನೇ ತಾರೀಕು ಚಂದ್ರಗ್ರಹಣ ಇದೆ. ಅವತ್ತು ನೀವು ಪ್ರೀತಿ ಆಕರ್ಷಣೆಗೋಸ್ಕರ ತುಂಬಾ ಪವರ್ಫುಲ್ ಆಗಿರುವಂಥ ದಿನ. ನಿಮ್ಮ ಇಷ್ಟದ ವ್ಯಕ್ತಿಯನ್ನು ನೆನೆಸ್ಕೊಂಡು ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಅವತ್ತು ಈ ತಂತ್ರವನ್ನು, ಸಿಂಪಲ್ ತಂತ್ರ, ಇದನ್ನು ನೀವು ಅವತ್ತು ಮಾಡಿದ್ರೆ, ಗ್ರಹಣದ ಸಮಯದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಯ ಹೃದಯಕ್ಕೆ ಬೇಗನೆ ಹೋಗಿ ತಟ್ಟತ್ತೆ ಆ ವಿಷಯ. ಸ್ನೇಹಿತರೆ, ಮಾಮೂಲಿ ದಿನ ಮಾಡೋದಕ್ಕೂ ಈ ದಿನ ಮಾಡೋದಕ್ಕೂ, ಈ ಗ್ರಹಣದ ದಿನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಪವರ್ಫುಲ್ ಆಗಿರುವಂಥ ದಿನ, ಸಮಯ, ಸರಿನಾ? ನೈಟ್ ಟೈಮು ಗ್ರಹಣ ಶುರು ಆದಮೇಲೆ ನೀವು ಈ ತಂತ್ರವನ್ನು ಮಾಡಬೇಕು. ಸ್ನೇಹಿತರೆ, ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನೀವು ತಲುಪಬೇಕು ಅಂದರೆ, ಅವರ ಹೃದಯವನ್ನು ನೀವು ಮುಟ್ಟಬೇಕು ಅಂತಂದರೆ, ನಿಮ್ಮ ಪ್ರೀತಿ ಅವರಿಗೆ ಅರ್ಥ ಆಗಬೇಕು ಅಂದರೆ, ನಿಮ್ಮ ಭಾವನೆ ಅವ್ರಿಗೆ ಅರ್ಥ ಆಗಬೇಕು ಅಂದರೆ, ನೀವು ಈ ತಂತ್ರವನ್ನು ಗ್ರಹಣದ ದಿನ ಮಾಡಲೇಬೇಕು. ಸ್ನೇಹಿತರೆ, ಈ ಮೊದಲು ಇದರ ಉಪಯೋಗ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಇಷ್ಟಪಟ್ಟ ವ್ಯಕ್ತಿಗೆ ನಿಮ್ಮ ಫೀಲಿಂಗ್ಸು ಬೇಗನೆ ತಿಳಿಯುತ್ತೆ. ನೀವು ಇಷ್ಟಪಟ್ಟ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೀತಿಯ ಆಕರ್ಷಣೆ ಮೂಡುತ್ತೆ. ನಿಮ್ಮ ಬಗ್ಗೆ ಆಕರ್ಷಣೆ, ಒಲವು ಜಾಸ್ತಿ ಆಗುತ್ತೆ. ನಿಮ್ಮ ಪ್ರೀತಿ ಶಾಶ್ವತವಾಗಿರುತ್ತೆ, ಸರಿನಾ? ಪರ್ಮನೆಂಟ್ ಆಗಿರುವಂಥ ರಿಲೇಷನ್ಶಿಪ್ಪು, ಪ್ರೀತಿ ನಿಮಗೆ ಸಿಕ್ಕುತ್ತೆ, ಸರಿನಾ? ನಿಮ್ಮ ಪ್ರೀತಿಯನ್ನು ಪರ್ಮನೆಂಟ್ ಮಾಡುತ್ತೆ, ಗಟ್ಟಿ ಮಾಡುತ್ತೆ, ಶಾಶ್ವತವಾಗಿ ಇರೋ ಹಾಗೆ ಮಾಡುತ್ತೆ. ನೀವು ನಿಮ್ಮ ಮನಸ್ಸಿನ, ಶುದ್ಧವಾದ ಮನಸ್ಸಿನಿಂದ ನಿಮ್ಮ ಫೀಲಿಂಗ್ಸನ್ನು, ನಿಮ್ಮ ಭಾವನೆಯನ್ನು ನೀವು ಅವತ್ತು ವಿಜುವಲೈಸೇಷನ್ ಮೂಲಕ ನೀವು ಅವತ್ತು ಮಾಡಿದಾಗ ನಿಮ್ಮ ಫೀಲಿಂಗ್ಸು ಡೈರೆಕ್ಟಾಗಿ ಯೂನಿವರ್ಸ್ಗೆ ತಲುಪತ್ತೆ. ನಿಮ್ಮ ಫೀಲಿಂಗ್ಸು ಬೇಗನೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹತ್ರ ಹೋಗಿ ತಲುಪತ್ತೆ. ಸ್ನೇಹಿತರೆ, ಪ್ರೀತಿ ಆಕರ್ಷಣೆಯನ್ನು ನೀವು ಮಾಡಬೇಕು ಅಂದರೆ, ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನೀವು ವಾಪಸ್ ಪಡ್ಕೋಬೇಕು ಅಂತಂದರೆ, ದೂರ ಆಗಿರೋರನ್ನ, ಕೋಪ ಮಾಡ್ಕೊಂಡು ದೂರ ಇರೋರನ್ನ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಇರೋರನ್ನ, ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋಗಿರೋರನ್ನ ಖಂಡಿತವಾಗ್ಲೂ ನೀವು ವಾಪಸ್ ಪಡ್ಕೋಬೇಕು ಅಂತ ಇದ್ದರೆ, ಖಂಡಿತವಾಗ್ಲೂ ಈ ರಿಚುವಲನ್ನು ನೀವು ಚಂದ್ರಗ್ರಹಣದ ದಿನ ಮಾಡಲೇಬೇಕು. ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ತಂತ್ರಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಹೇಳ್ತೀನಿ ಕೇಳಿ. ಇದಕ್ಕೆ 3 ಲವಂಗ, ಒಂದು ಕೆಂಪು ಪೇಪರ್, ನಿಮ್ಮ ಹುಡುಗನ ಹೆಸರನ್ನು ಬರೆಯೋಕ್ಕೆ ಒಂದು ಕೆಂಪು ಪೆನ್ನು, ತುಳಸಿ ದಳ ಅಥವಾ ಒಂದು ಕೆಂಪು ಹೂವು, ದಾಸವಾಳ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಎರಡರಲ್ಲೊಂದನ್ನು ನೀವು ತಗೊಳ್ಳಿ. 2 ಸಿಕ್ಕಲಿಲ್ಲ ಅಂದರೆ ತುಳಸಿ ದಳವನ್ನು ತಗೊಳ್ಳಿ. ಸ್ನೇಹಿತರೆ, ಈಗ ರಿಚುವಲನ್ನು ಹೇಗೆ ಮಾಡಬೇಕು, ತಂತ್ರವನ್ನು ಹೇಗೆ ಮಾಡಬೇಕು? ಗ್ರಹಣದ ದಿನ ರಾತ್ರಿ ಅವತ್ತು ನೀವು ಸ್ನಾನ ಮಾಡಿ ಶುದ್ಧರಾಗಿ, ನೀವು ಯಾರು ನಿಮಗೆ ತೊಂದರೆ ಕೊಡದೇ ಇರೋವಂಥ ಜಾಗದಲ್ಲಿ ಬಂದು ಕೂತ್ಕೋಬೇಕು. ನೀವು ಆ ಪೇಪರ್ನಲ್ಲಿ ನಿಮ್ಮ ಇಷ್ಟದ ವ್ಯಕ್ತಿಯ ಹೆಸರನ್ನು ಬರೀರಿ, ಆಯಿತಾ? ಪೇಪರ್ನಲ್ಲಿ ಕೆಂಪು ಪೆನ್ನಿನಿಂದ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರೀರಿ. ನೀವೇನು ಮಾಡಬೇಕು, 3 ಲವಂಗವನ್ನು ಆ ಪೇಪರ್ ಮೇಲೆ ಇಡಬೇಕು, ಸರಿನಾ? ಹೂವು ಅದರ ಜೊತೆಗೆ ಪೇಪರ್ ಮೇಲೆ ನೀವು ಲವಂಗವನ್ನು ಇಡಬೇಕು. ನೀವೇನು ಮಾಡ್ತೀರಾ, ಅದರಲ್ಲಿ 1 ಲವಂಗವನ್ನು ತಗೋತೀರಾ. 1 ಲವಂಗವನ್ನು ತಗೊಂಡು ನಿಮ್ಮ ಎದೆಯ ಹತ್ರ ಹಿಡ್ಕೊಂಡು ನೀವು 3 ಬಾರಿ ಹಿಂಗೆ ತಟ್ಟಬೇಕಾಗತ್ತೆ. ನಿಮ್ಮ ಹಾರ್ಟ್ ಹತ್ರ 3 ಬಾರಿ ಹಿಂಗೆ ತಟ್ಬಿಟ್ಟು ನೀವು ಮಂತ್ರವನ್ನು ಹೇಳಬೇಕಾಗತ್ತೆ 11 ಸಲ. ಮಂತ್ರ ಹೀಗಿದೆ ಸ್ನೇಹಿತರೆ, ನೀವು ತಟ್ಟಬೇಕಾದ್ರೇ ನೀವು ಮಂತ್ರವನ್ನು ಹೇಳೋಕ್ಕೆ ಶುರು ಮಾಡಬೇಕು, ಸರಿನಾ? 11 ಸಲ ಈ ಮಂತ್ರವನ್ನು ಹೇಳಿ. ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನನ್ನ ಹೃದಯದ ಆಸೆ, ಅವರ ಹೆಸರನ್ನ ಹೇಳಿಬಿಟ್ಟು, ಹೃದಯದಲ್ಲಿ ಪ್ರೀತಿ ಉಂಟಾಗಲಿ ಅಂದರೆ, ಅವರ ಹೃದಯದಲ್ಲಿ ಪ್ರೀತಿ ಉಂಟಾಗಲಿ ಅನ್ನೋ ಅರ್ಥ, ನಮ್ಮ ನಡುವೆ ಶಾಶ್ವತ ಬಂಧನವಾಗಲಿ ಅಂತ ನೀವು ಪ್ರತಿ ಸಲನೂ ಹೇಳಬೇಕು. 11 ಸಲ ನೀವು ನಿಮ್ಮ ಹಾರ್ಟನ್ನು ಟಚ್ ಮಾಡಿಕೊಂಡು ಹೇಳಬೇಕಾಗತ್ತೆ. ಕೈನ ಹೀಗೆ ಹಿಡ್ಕೋಬೇಕು, ಲವಂಗ ಹಿಡ್ಕೊಂಡು ಹೀಗೆ ಹಿಡ್ಕೊಂಡು ಹೇಳಬೇಕು, ಸರಿನಾ? ಹೇಳಿದ ಮೇಲೆ ಏನು ಮಾಡ್ತೀರಾ, ಆ ಲವಂಗವನ್ನು ಮತ್ತೆ ಕೆಳಗಡೆ ಇಡಿ ನೀವು ಪೇಪರ್ ಮೇಲೆ. ಮತ್ತೆ ಪೇಪರ್ನಲ್ಲಿ ಇನ್ನೊಂದು ಲವಂಗ ತಗೊಳ್ಳಿ, ಮತ್ತೆ ಅದನ್ನು ಅದೇ ಥರ ತಟ್ಬಿಟ್ಟು 11 ಸಲ ಹೇಳಬೇಕು. ಮತ್ತೆ ಇನ್ನೊಂದು ಲವಂಗ ತಗೊಳ್ಳಿ, ಅದನ್ನು ಕೂಡ ಎದೆ ಹತ್ರ ಇಟ್ಕೊಂಡು 11 ಸಲ ಆ ಮಾತನ್ನು ಹೇಳಬೇಕು, ಆ ಮಂತ್ರವನ್ನು ಹೇಳಬೇಕು, ಸರಿನಾ? ಹೇಳಬೇಕಾದ್ರೆ ಏನು ಮಾಡ್ತೀರಾ, ಕಲ್ಪನೆ ಮಾಡ್ಕೋಬೇಕು, ವಿಜುವಲೈಸೇಷನ್ ಮಾಡ್ಕೋಬೇಕು. ಆ ವ್ಯಕ್ತಿ ನಿಮ್ಮ ಜೊತೆಲಿ ಇದ್ದಾರೆ, ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದಾರೆ, ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಈ ಥರ ನಿಮ್ಮ ಫೀಲಿಂಗ್ಸನ್ನು ನೀವು ವಿಜುವಲೈಸ್ ಮಾಡ್ಕೊಂಡು
ಮಾಡ್ಕೋಬೇಕು. ನಿಮ್ಮ ಫೀಲಿಂಗ್ಸನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಮಂತ್ರವನ್ನು ಹೇಳಿ 3 ಲವಂಗಕ್ಕೂ ನೀವು ಮಂತ್ರವನ್ನು ಹೇಳಿದ ಮೇಲೆ ಆ ಲವಂಗನ ಆ ಪೇಪರ್ ಮೇಲೆ ಇಟ್ಬಿಟ್ಟು 10 ರಿಂದ 15 ನಿಮಿಷಗಳ ಕಾಲ ತುಂಬ ಶ್ರದ್ಧೆಯಿಂದ ಕಲ್ಪನೆನ ಮತ್ತೆ ಮಾಡಬೇಕಾಗತ್ತೆ, ವಿಜುವಲೈಸೇಷನ್ನ ಮಾಡ್ಕೋಬೇಕಾಗತ್ತೆ. ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ನೀವಿಬ್ಬರು ತುಂಬ ಕ್ಲೋಸ್ ಆಗಿದ್ದೀರಾ, ನಗ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ, ನಿಮಗೆ ಯಾವ ರೀತಿ ಬೇಕಾಗಿದೆ ಎಮೋಷನ್ನು ಫೀಲಿಂಗ್ಸು ಅದನ್ನು ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ವಿಜುವಲೈಸೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ತಂತ್ರ ಮುಗ್ದಂಗೆ ನೀವೇನು ಮಾಡ್ತೀರಿ, ಆ ಲವಂಗ, ಹೂವು, ಪೇಪರ್ ಎಲ್ಲವನ್ನು ಎತ್ತಿ ಸೇಫಾಗಿ ಒಂದು ಪೇಪರ್ನಲ್ಲಿ ಎತ್ತಿಡಿ. ಪೇಪರ್ ಮಾತ್ರ 3 ದಿನ, ಅವತ್ತಿನ ದಿನ ಗ್ರಹಣದ ದಿನ ಶುರು ಮಾಡಿದ ಮೇಲೆ ಕಂಟಿನ್ಯೂಸ್ ಆಗಿ 3 ದಿನ ಮಾಡಬೇಕು. ಸರಿನಾ? ಅವತ್ತಿನ ದಿನದಿಂದ 3 ದಿನ, 3 ದಿನದಲ್ಲೂ ನೀವು ಲವಂಗ ಸುಡೋ ಹಾಗಿಲ್ಲ, ದೀಪ ಹಚ್ಚೋ ಹಾಗಿಲ್ಲ. ನೀವೇನು ಮಾಡ್ತೀರಿ, 3ನೇ ದಿನ ನೀವು ಕೊನೆಯ ದಿನ ದೀಪ ಹಚ್ಚಿಬಿಟ್ಟು ಲವಂಗವನ್ನು ನೀವು ಸುಡಬೇಕಾಗತ್ತೆ. ಇಲ್ಲ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೂ ಡೈರೆಕ್ಟಾಗಿ ಹೂವಿನ ಜೊತೆಯಲ್ಲಿ ಈ ಬರೀ ಲವಂಗವನ್ನು ಸುಡಿ ಹೂವನ್ನು ತೊಗೊಂಡೋಗಿ ಅದರ ಗಿಡದ ಹತ್ರ ಹಾಕ್ಬಿಡಿ. 3 ದಿನದ ಹೂವು, ಲವಂಗ ಎಲ್ಲವನ್ನು. ಇಲ್ಲ ಅಂದರೆ ನಾಳೆನೇ, ಅಂದರೆ ಇವತ್ತು ಗ್ರಹಣ ಇದ್ದರೆ ಇವತ್ತು ಗ್ರಹಣ ದಿನ ನೀವು ರಿಚುವಲ್ನ ಮಾಡಿರ್ತೀರ, ಲವಂಗ ಮಾತ್ರ ಸೇಫಾಗಿ ಎತ್ತಿಡಿ, ಹೂವನ್ನು ಮಾತ್ರ ಯಾವುದಾದ್ರು ಗಿಡದ ಕೆಳಗಡೆ ಹಾಕ್ಬಿಡಿ. ಸರಿನಾ? ನೀವೇನು ಮಾಡ್ತೀರಿ, 3 ದಿನದ ಲವಂಗಗಳನ್ನು ತಗೊಂಡು ಒಟ್ಟಿಗೆ 3ನೇ ದಿನ ವಿಜುವಲೈಸೇಷನ್ನು ಎಲ್ಲ ಕಂಪ್ಲೀಟ್ ಆದಮೇಲೆ, ಮಂತ್ರ ಹೇಳಿದ ಮೇಲೆ ವಿಜುವಲೈಸೇಷನ್ ಕಂಪ್ಲೀಟ್ ಆದಮೇಲೆ ಲವಂಗವನ್ನು ಸುಟ್ಟಾಕಬೇಕಾಗತ್ತೆ. ಸರಿನಾ? ಕಲ್ಪನೆ ಕರೆಕ್ಟಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಯಾವ ವ್ಯಕ್ತಿ ಬಗ್ಗೆ ನೀವು ಮಾತಾಡ್ತಿದ್ದೀರಾ, ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸರಿನಾ? ಕಲ್ಪನೆ ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಬೇಡಿಕೆ ಬೇಗನೆ ಈಡೇರುತ್ತೆ. ಸರಿನಾ? 2ನೇ ದಿನ, 3ನೇ ದಿನ ಹೊಸ ಲವಂಗಗಳನ್ನು ತೊಗೋಬೇಕು. ಅದೇ ಲವಂಗವನ್ನು ಮತ್ತೆ ತೊಗೊಬಿಟ್ಟಿರ, ಮತ್ತೆ ಹೊಸ ಲವಂಗ, ಇವತ್ತು 3 ಲವಂಗ, ನಾಳೆ 3 ಲವಂಗ, ನಾಳಿದ್ದು 3 ಲವಂಗ, 3 ಹೊಸ ತೊಗೋಬೇಕು. ಸರಿನಾ? ಹಳೆ ದಿನ ಸೇಫಾಗಿ ಎತ್ತಿಡಿ, ಹೊಸ ತೊಗೊಂಡು ಮಾಡಿ. ಖಂಡಿತ ಸ್ನೇಹಿತರೆ, ನೀವು ಈ ರಿಚುವಲನ್ನು ಮಾಡಿದ ಮೇಲೆ ನೀವು ಇಷ್ಟಪಡುವಂಥ ಹುಡುಗನಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ, ಆಕರ್ಷಣೆ ಜಾಸ್ತಿ ಆಗುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಖಂಡಿತವಾಗ್ಲೂ ನಂಬಿಕೆಯಿಂದ, ಶ್ರದ್ಧೆಯಿಂದ ಅಷ್ಟೇ ನೀವು ಮಾಡಬೇಕು. 3 ದಿನದಲ್ಲೇ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಸ್ನೇಹಿತರೆ, ಶ್ರದ್ಧೆ ನಂಬಿಕೆಯಿಂದ ಮಾಡಿದಾಗ 3 ದಿನದಲ್ಲಿ ನಿಮಗೇನಾದರೂ ಸಿಗ್ನಲ್ ಗೊತ್ತಾಗಲಿಲ್ಲ ಅಂದರೆ, ರಿಸಲ್ಟ್ ಬಂದಿಲ್ಲ ಅಂದರೆ, ನೀವು ಕರೆಕ್ಟಾಗಿ ಮಾಡಿದಿರಾ ಇಲ್ವಾ ಅನ್ನೋ ಡೌಟು ನಿಮಗಿತ್ತು ಅಂದರೆ ಖಂಡಿತವಾಗ್ಲೂ ಇದೇ ರಿಚುವಲನ್ನು 7 ದಿನ ಮಾಡಿ. ಸರಿನಾ? ದೀಪ ಹಚ್ಚೋ ಅವಶ್ಯಕತೆ ಇಲ್ಲ, ಬೇಕಿದ್ದರೆ ದೀಪ ಹಚ್ಕೊಂಡು ಮಾಡಿ. ಗ್ರಹಣದ ದಿನ ಮಾತ್ರ ದೀಪ ಹಚ್ಚೋದು ಬೇಡ. ಸರಿನಾ? ನೀವು ಒಂದು ಮಣ್ಣಿನ ದೀಪ ತಗೊಳ್ಳಿ, ಇಲ್ಲಾಂದರೆ ಕೆಂಪು ಕ್ಯಾಂಡಲನ್ನು ತಗೊಂಡು ಮಾಡಿ. ಸರಿನಾ? ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸರಿನಾ? ಮತ್ತು ನಿಮಗೇನಾದರೂ ಲೈಫಲ್ಲಿ ಸಮಸ್ಯೆ ಇತ್ತು ಅಂತಂದರೆ ನನಗೆ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬೇಕು ಅಂದರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸ್ನೇಹಿತರೆ, ಇದೇ ಥರದ ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.